ಇದೇ ರೋಡಲ್ಲಿ ಮೊನ್ನೆ ಆಕ್ಸಿಡೆಂಟ್ ಆಗಿತ್ತು, ಒಂದು ಬಸ್ಸಿಗೆ ಮತ್ತು ಒಂದು ವಾಟರ್ ಟ್ಯಾಂಕರ್ಗೆ. ಅದೇ ರೋಡಲ್ಲಿ ಯಾರೋ ತುಂಬಿದ್ದ ಲೋಡ್ ಅನಿಸುತ್ತೆ ಇದು, ತುಂಬಿದ ಗಾಡಿನಲ್ಲಿ ತೊಗೊಂಡೋಗ್ಬೇಕಾದಾಗ ಈ ಥರ ಜಲ್ಲಿಕಲ್ಲು ಚೆಲ್ಲಿದ್ದಾರೆ. ಅದೇ ರೀತಿ ಚೆಲ್ಲಿರೋದ್ರಿಂದಾಗಿಯೇ ಇನ್ನೂ ಆಕ್ಸಿಡೆಂಟ್ಗಳಾಗುತ್ತೆ. ಯಾಕಂದರೆ ಫಾಸ್ಟಾಗಿ ಬರ್ತಾ ಇರ್ತಾರೆ ಗಾಡಿಗಳು, ಸ್ಕೂಟರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅಥವಾ ಆಟೋ ಆಗಿರ್ಬೋದು. ಅವು ಫಾಸ್ಟಾಗಿ ಬಂದಾಗ ಗೊತ್ತಿರಲ್ಲ ಈ ಥರ ಆಗಿರುತ್ತೆ ಅಂತ. ಸಡನ್ನಾಗಿ ಅವ್ರು ಬಂದಾಗ ಬ್ರೇಕ್ ಹಾಕಿದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೋಡಿ. ಈಗ ಎಷ್ಟು ಸೌಂಡ್ ಬರ್ತಾ ಇದೆ ನೋಡಿ ಗಾಡಿಗಳದ್ದು ಸಡನ್ನಾಗಿ ಬ್ರೇಕ್ ಹಾಕಿದಾಗ. ಇಲ್ಲಿ ಇದಾಗಿರೋದು ಪಾಲಂಜೋಗಳಿ ರೋಡು. ಇಂದ ಬರೋರಿಗೆ ಗೊತ್ತಿರಲ್ಲ ಇಲ್ಲಿ ಜಲ್ಲಿಕಲ್ಲು ಇರುತ್ತೆ ಅಂತ. ಸಡನ್ನಾಗಿ ಬ್ರೇಕ್ ಹಾಕ್ತಾರೆ, ಸ್ಕಿಡ್ ಆಗುತ್ತೆ ಆವಾಗ. ಯಾಕಂದರೆ ಈ ಎಕ್ಸ್ಪೀರಿಯೆನ್ಸು ನನಗೂ ಕೂಡ ಆಗಿದೆ. ಆ ಉದ್ದೇಶದಿಂದ ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಮನೆ ಕಟ್ತಾ ಇದ್ದಾರಾ? ಇಲ್ಲಲ್ಲ, ರೋಡಲ್ಲಿ ವೆಹಿಕಲ್ಗಳಲ್ಲಿ ಓಡಾಡೋದು. ಆದರೆ ವೆಹಿಕಲ್ಗಳು ಓಡಾಡೋ ಕಡೆ ಈ ಥರ ಸಣ್ಣ ಸಣ್ಣ ಕಲ್ಲುಗಳು, ಅಂದರೆ ಜಲ್ಲಿ ಕಲ್ಲುಗಳು ಬಿದ್ದರೆ ಸ್ಕಿಡ್ ಆಗದೆ ಇರುತ್ತಾ, ಆಕ್ಸಿಡೆಂಟ್ ಆಗದೆ ಇರುತ್ತಾ? ಯಾಕೆ ಈ ಥರ? ಇಲ್ಲಿ ಜನಗಳೇ ಇಷ್ಟ, ಗೊತ್ತಾಗಲ್ವ ಅವ್ರಿಗೆ? ಬಿದ್ದು ಪ್ರಾಣಗಳು ಹೋದಾಗಲೇ ಗೊತ್ತಾಗದ ಈ ಥರ ಎಲ್ಲ ಮಾಡಬಾರ್ದು ಅಂತ. ನೋಡಿ, ಫುಲ್ಲು ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು ತುಂಬಿದೆ. ತೊಗೊಂಡೋಗೋರು ಹುಷಾರಾಗಿ ಟರ್ನಿಂಗ್ ಮಾಡಿ ನಿಧಾನಕ್ಕೆ ಹೋಗಬೇಕು. ಈ ಥರ ಚೆಲ್ಕೊಂಡು ಹೋದರೆ ಪಾದಚಾರಿಗಳಿಗೂ ತೊಂದರೆ ಆಗುತ್ತೆ, ವೆಹಿಕಲ್ಸ್ಗಳಿಗೂ ತೊಂದರೆ ಆಗುತ್ತೆ. ಯಾಕೆ ಗಾಡಿ ಓಡಿಸೋರಿಗೆ ಸರಿಯಾಗಿ ಟರ್ನ್ ಮಾಡೋಕ್ಕೆ ಬರಲ್ವಾ? ದಯವಿಟ್ಟು ಟರ್ನಿಂಗ್ ಮಾಡೋರು ಹುಷಾರಾಗಿ ಟರ್ನಿಂಗ್ ಮಾಡಿ ಹುಷಾರಾಗಿ ತೊಗೊಂಡೋಗಿ.